ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ನಾರ್ಮಲ್ ಬ್ಲೌಸು ನೋಡಿ ನಾನೇ ಸ್ಟಿಚ್ ಮಾಡಿರೋದು. ನನ್ನ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಇದನ್ನು ನಾನು ತೋರಿಸಿದ್ದೆ ನನ್ನ ವಿಡಿಯೋದಲ್ಲಿ. ಸೊ ಇದನ್ನು ಮೆಜರ್ಮೆಂಟ್ ಬ್ಲೌಸ್ಗೆ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ಬೋಟ್ ನೆಕ್ಕಲ್ಲಿ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಬೋಟ್ ನೆಕ್ ಬ್ಲೌಸ್ ಇಲ್ವಂತೆ. ಸೊ ಹಾಗಾಗಿ ನಾರ್ಮಲ್ ಬ್ಲೌಸ್ನೇ ಬೋಟ್ ನೆಕ್ಗೆ ಕಟ್ ಮಾಡಿಕೊಡಿ, ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ನಾರ್ಮಲ್ ಬ್ಲೌಸ್ನ ನಾವು ಬೋಟ್ ನೆಕ್ಕಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ ಬನ್ನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೊಂದೇನಪ್ಪ ಅಂದರೆ ಇದು ತುಂಬಾ ಚಿಕ್ಕ ಸೈಜ್ ಬ್ಲೌಸು ನೋಡ್ತಿರ್ಬೋದು ನೀವು. ತುಂಬಾ ಚಿಕ್ಕ ಸೈಜು. ವೇಸ್ಟ್ ಮೆಜರ್ಮೆಂಟ್ ಬಂದು ಇದು ಮೋಸ್ಟ್ಲಿ 25 ಇರುತ್ತೆ ನೋಡಿ. ಕಾಜಪಟ್ಟಿ ಬಿಟ್ಟು ನೋಡಿ 25 ವೇಸ್ಟ್ ಮೆಜರ್ಮೆಂಟ್ ಇರೋದು ಬ್ಲೌಸ್ ಇದು. ಇನ್ನು ಚೆಸ್ಟ್ ಮೆಜರ್ಮೆಂಟಿಗೆ ಬಂದರೆ ನೋಡಿ, ಚೆಸ್ಟ್ ಮೆಜರ್ಮೆಂಟು 7.5 ಅಂದರೆ ನೀವು ಒಂದು ಭಾಗ 7.5 ಆದರೆ 4 ಎಷ್ಟಾಗುತ್ತೆ? 7×4 28, 1 2 30. ಚೆಸ್ಟ್ ಒಂದು 30 ಇಂಚು ಆಯ್ತಲ್ಲ. ಈ ರೀತಿ 30 ಇಷ್ಟು ಚಿಕ್ಕ ಬ್ಲೌಸ್ನ ಯಾವ ರೀತಿ ನಾವು ಬೋಟ್ ನೆಕ್ಕಲ್ಲಿ ಕಟ್ ಮಾಡೋದು, ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡ್ರೆ ನೀವು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 30, ವೇಸ್ಟ್ ಮೆಜರ್ಮೆಂಟ್ ಬಂದು 25. ಈಗ ಯಾವ ರೀತಿ ಇದನ್ನು ಕಟ್ ಮಾಡೋಣ ಅಂತ ನೋಡೋಣ. ಫಸ್ಟಿಗೆ ಮಾರ್ಜಿನ್ ಸಮ ಇರಲ್ವಲ್ಲ, ಸೊ ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಡ್ರಾ ಮಾಡಿದ ತಕ್ಷಣವೇ ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡ್ಕೊಬಿಡಿ. ಮತ್ತೆ ನೋಡಿ, ಫಸ್ಟ್ ಲೆಂತ್ ಚೆಕ್ ಮಾಡ್ಕೊಳ್ಳಿ. ಬ್ಲೌಸ್ ಲೆಂತು ಅವ್ರ ಲೆಂತ್ ಇದು ಸ್ವಲ್ಪ ಜಾಸ್ತಿನೇ ಇದೆ, ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ, ಇದು 13.25 ಇದೆ. ನಾನು ರೆಡಿ 12.5 ಬರೋಕ್ಕೆ ಇದನ್ನ ಮೆಜರ್ಮೆಂಟ್ ತೊಗೊಳ್ತೀನಿ. ರೆಡಿ ನಿಮಗೆ 12.5 ಬರಬೇಕಂದ್ರೆ 1 ಇಂಚ್ ಆ್ಯಡ್ ಮಾಡಿಕೊಂಡು 13.5ನ ತಗೊಳ್ಳೋಣ. 1 ಇಂಚ್ ಏನಕ್ಕಪ್ಪ ಅಂದರೆ, ನಿಮ್ಮ ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ, ಏನಕ್ಕಪ್ಪ 12.5 ರೆಡಿ ಬೇಕಂದರೆ 13.5 ತಗೊಳ್ಳೋಣ. ಇಲ್ಲಿ 1/2 ಇಂಚು ನಾವೇನು ಸ್ಟಿಚ್ ಮಾಡ್ತೀವೋ 1/2 ಇಂಚ್ ಮಾರ್ಜಿನ್ಗೆ, ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ, ಈ ಎರಡಕ್ಕೂ ಸೇರಿಸಿ ನಾವು 1 ಇಂಚು ಸೇರಿಸ್ಕೊಂಡು ಲೆಂತಲ್ಲಿ ನಾವು ತಗೋಬೇಕು. ಉದ್ದದಲ್ಲಿ 1 ಇಂಚ್ ಸೇರಿಸಿ ತಗೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ, ನಾನು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡೆ. ಅವ್ರಿಗೆ 13 ಇಂಚು ಬಂದಿದೆ ಅವ್ರ ಶೋಲ್ಡ್ರ್ ಮೆಜರ್ಮೆಂಟು. 13 ಇಂಚಲ್ಲಿ ನೀವು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬರುತ್ತೆ? 6.5 ಬರುತ್ತೆ. ನೋಡಿ, 6.5ಗೆ ಒಂದು ಮಾರ್ಕ್ನ ಫಸ್ಟು ಮಾಡ್ಕೊಳ್ಳಿ. ಈ ರೀತಿ ಅರ್ಥ ಆಯ್ತಲ್ಲ. ವೇಸ್ಟ್ ಮೆಜರ್ಮೆಂಟ್ ನಾನು ಎಷ್ಟು ಹೇಳಿದ್ದೆ? 25. 25ನ್ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಅಂದರೆ ನೋಡಿ, ಟೇಪ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. 25ಕ್ಕೆ ಎಷ್ಟು ಬಂತು ಅಂತ ಚೆಕ್ ಮಾಡ್ಕೊಳ್ಳಿ. 12.5 ಬಂತು. ಮತ್ತೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬಂತು ನೋಡಿ? 6.25 ಬರುತ್ತೆ. 6.25 ವೇಸ್ಟ್ ಮೆಜರ್ಮೆಂಟು. ಅರ್ಥ ಆಯ್ತಲ್ಲ. 6.25 ವೇಸ್ಟ್ ಮೆಜರ್ಮೆಂಟು. ಮತ್ತು 1 ಇಂಚ್ ಡಾಟ್ಗೆ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ. ಈ ಎಕ್ಸ್ಟ್ರಾ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕಷ್ಟು ನೀವು ತಗೋಬೋದು. 1.5 ತಗೋಬೋದು, 2 ತಗೋಬೋದು, 2.5 ತಗೋಬೋದು, ಎಷ್ಟಾದರೂ ತಗೋಬೋದು. ಅರ್ಥ ಆಯ್ತಲ್ಲ. ಈಗ ನಾವು ಚೆಸ್ಟ್ ಮೆಜರ್ಮೆಂಟ್ಗೆ, ಇದು 30 ಇಂಚಿಂದು ಚೆಸ್ಟ್ ಮೆಜರ್ಮೆಂಟ್ ಅಲ್ಲ, ಬೋಟ್ ನೆಕ್ಗೆ ನೀವು ವೇಸ್ಟ್ ಮೆಜರ್ಮೆಂಟ್ ಅದೇ ತಗೊಳ್ಳಿ. ಚೆಸ್ಟ್ ಮೆಜರ್ಮೆಂಟು ಅದು ನಿಮಗೆ ಸೆಟ್ ಆಗಲ್ಲ. ಆಗೇನು ಮಾಡಬೇಕಪ್ಪ ನಾವು ಅಂದರೆ, ಬೋಟ್ ನೆಕ್ಕಲ್ಲಿ ಚೆಸ್ಟ್ ಮೆಜರ್ಮೆಂಟ್ನ ಚೇಂಜಸ್ ಮಾಡ್ಕೋಬೇಕು. ನೋಡಿ, ಇದೆಷ್ಟಿದೆ? ಇಲ್ಲಿ 6.25 ಇದೆ. 6.25ಗೆ ನೀವು 2 ಇಂಚ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ. 6.25ಗೆ 2 ಇಂಚ್ ಆ್ಯಡ್ ಮಾಡ್ಕೊಂಡು ನೀವು ಚೆಸ್ಟ್ ಮೆಜರ್ಮೆಂಟ್ನ ತಗೊಳ್ಳಿ. 6.25ಗೆ 2 ಇಂಚು ಅಂದರೆ 8.25 ಬರುತ್ತೆ. 8.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ. ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಗೆ 2 ಇಂಚಸ್ಸು ಮಾರ್ಕ್ ಮಾಡ್ಕೊಳ್ಳಿ.
ಯಾಕಂದರೆ ನಮಗೆ 8 ಕಾಲು ಯಾಕೆ ತಗೋತೀವಪ್ಪ ಅಂದರೆ ನಮಗೆ ಆರ್ಮೋಲಲ್ಲಿ ಚೇಂಜಸ್ ಆಗುತ್ತೆ, ಅರ್ಥ ಆಯ್ತಲ್ಲ. ಹಾಗಾಗಿ ನಾವು ಇಲ್ಲಿ ಚೆಸ್ಟ್ ಮೆಜರ್ಮೆಂಟಲ್ಲಿ ವೇಸ್ಟ್ಗೆ 2ನ ಸೇರಿಸ್ಕೊಂಡು ನಾವು ಚೆಸ್ಟ್ಗೆ ತಗೋಬೇಕಾಗತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ 6.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲೂ ಸಹ 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಸಹ 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಬೋಟ್ ನೆಕ್ ಬ್ಲೌಸ್ಗೆ. ಆಯ್ತಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ಸ್ಟ್ರೈಟ್ ಲೈನ್ನ ಇಳ್ಕೊಳ್ಳಿ ಈ ರೀತಿ. ಅರ್ಥ ಆಯ್ತಲ್ಲ. ಇಲ್ಲ ಆರ್ಮೋಲ್ ಶೇಪ್ ತೆಗಿಯೋಕ್ಕೆ ಮತ್ತು ಚೆಸ್ಟ್ ಪಾಯಿಂಟು ವೇಸ್ಟ್ ಪಾಯಿಂಟು ಸೇರಿಸ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ ಈ ರೀತಿ. ಇಷ್ಟಾದಮೇಲೆ ಈಗ ನೀವು ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೆಕ್ ಅವ್ರಿಗೆ ಶೋಲ್ಡ್ರು ಕಡಿಮೆ ಬೇಕಂತೆ, ನನಗೆ ಶೋಲ್ಡ್ರ್ 2 ಕಾಲು ಬಂದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ 2.25 ಇಂಚು ಇಲ್ಲ 2 ಬಂದರೂ ಸಾಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ 2.25 ಇಂಚಿನ ಶೋಲ್ಡ್ರಿಗೆ ತಗೋತಾ ಇದ್ದೀನಿ. ನೋಡಿ 2.25 ಇಂಚು ಶೋಲ್ಡ್ರ್ ತೊಗೊತೀನಿ. ಉಳಿದಿದ್ದನ್ನು ನೆಕ್ ಪಾರ್ಟಿಗೆ 3.25 ನೆಕ್ ಪಾರ್ಟಿಗೆ ಇಡ್ತೀನಿ. 3.25 ನೆಕ್ಕು, 3 2.25 ಬರುತ್ತೆ. 2.25 ಶೋಲ್ಡರ್, ಇಲ್ಲಿ 3.25 ಬರುತ್ತೆ ನೆಕ್ಗೆ. 3.25 ಇಟ್ಕೊಳ್ತೀನಿ. ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಕಾದ್ರೆ ನೀವು ಯಾವ ನೆಕ್ ಶೇಪ್ ಆದರೂ ಕೊಡ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಬೇಕೋ, ನಿಮ್ಮ ಕಸ್ಟಮರ್ ಆಗಿರ್ಬೋದು ಯಾವುದಾದ್ರೂ ಕೇಳಿದರೆ ಅದನ್ನು ಕೊಡಿ. ಇಲ್ಲ ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ನೀವು ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಯಾವ ಶೇಪ್ ಕೊಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಡೀಪ್ ಎಷ್ಟು ಬೇಕು ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕ್ಲಾತ್ ಎಷ್ಟಿದೆ ಅಂತ. ಇಲ್ಲಿ ನಮಗೆ 1/2 ಇಂಚು ಮೈನಸ್ ಆಗುತ್ತೆ, ಯಾಕಂದರೆ ನಾನು ಬ್ಲೌಸ್ ಲೆಂತಲ್ಲ 1/2 ಇಂಚು ಮೈನಸ್ ಮಾಡ್ತಿದ್ದೀನಲ್ಲ. ಸೊ ಹಾಗಾಗಿ 3.25 ನಮ್ಗೆ ರೆಡಿ ಬೇಕು. ಅಂದರೆ 3.25 ರೆಡಿ ಬೇಕಂದರೆ ನಮಗೆ ಇಲ್ಲಿ 4 ಇಂಚು ಬೇಕಾಗತ್ತೆ. 4 ಇಂಚಿಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಅರ್ಥ ಆಯ್ತಲ್ಲ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹೇಳ್ಕೊಳ್ಳೋಣ. ನೋಡಿ ನಿಮಗಿಲ್ಲಿ ನಾನಿಲ್ಲಿ 2.25ಗೆ ಮಾರ್ಕ್ ಮಾಡ್ಕೊತೀನಿ, ಯಾಕಂದರೆ ನಾನು ನೆಕ್ದು ಡಿಸೈನ್ ಚೇಂಜ್ ಮಾಡಿಕೊಂಡೆ. ಸೊ ಹಾಗಾಗಿ 2.25ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ 2.25ಗೆ ಒಂದು ಮಾರ್ಕ್ ಮಾಡಿದಾದಮೇಲೆ ನಾನಿಲ್ಲಿ 1.25 ಇಂಚಿನ 1 ಇಂಚಿನ ಇಲ್ಲ 3/4 ಇಂಚು 1 ಇಂಚಿನ ಮೈನಸ್ ಮಾಡ್ತೀನಿ. ಇಲ್ಲಿ 1 ಇಂಚಿನ ಇಲ್ಲಿ 3/4 ಇಂಚು ಬೇಕಾದ್ರೂ ಮೈನಸ್ ಮಾಡ್ಕೋಬೋದು, 1 ಇಂಚ್ ಬೇಕಾದ್ರೂ ಮೈನಸ್ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚ್ ಮೈನಸ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು ನಿಮಗೆ. ನಾನೇನು ಥಂಬ್ನೈಲಲ್ಲಿ ಹಾಕಿದ್ದೀನೋ ಆ ಒಂದು ಫೋಟೋ ಅಲ್ಲಿ ಯಾವ ರೀತಿ ಇದೆ ಅಂತ ಆ ರೀತಿ ನೀವು ಕಟ್ ಮಾಡ್ಕೋಬೇಕಂದ್ರೆ ನೀವು ಈ ಪ್ಯಾಟ್ರನ್ನಲ್ಲೇ ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಈ ರೀತಿ ಮಾರ್ಕಿಂಗ್ನ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಡೀಪ್ ವಿಡ್ತ್ ಎಷ್ಟು ಬೇಕು 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೀವು ನೋಡಿ ಇಷ್ಟಾದಮೇಲೆ ನೀವು ಇಲ್ಲಿ 2 ಇಂಚಸ್ಸು ಒಂದು ಮೈನಸ್ ಮಾಡ್ಕೊಂಡಿರಲ್ಲ, ಇಲ್ಲಿಂದ ಇಲ್ಲಿಗೆ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವಿಲ್ಲಿ ಶೇಪ್ನ ಡ್ರಾ ಮಾಡಬೇಕು. ನೋಡಿ ಈ ರೀತಿ ಡ್ರಾ ಮಾಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿ ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಡ್ರಾ ಮಾಡ್ಕೊಳ್ಳಿ. ನಾನು ನೋಡಿ ಇಲ್ಲಿ ಈ ಥರ ಟ್ರಯಾಂಗಲ್ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಇದನ್ನ ಸ್ವಲ್ಪ ಬ್ರಾಡಾಗಿ ಈ ರೀತಿ ತಗೊಬರ್ತೀನಿ. ಈ ರೀತಿ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡಿಸೈನು, ಟ್ರೈ ಮಾಡಿ ನೋಡಿ. ಇಲ್ಲಿಂದ 1 ಇಂಚ್ಗೆ
ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿ 1/2 ಇಂಚ್ ನೀವು ಮಾಮೂಲಿಯಾಗಿ ನಾನು ಬೋಟ್ ನೆಕ್ಗೆ ಹೇಳ್ತೀನಲ್ಲ ಡೌನ್ ಮಾಡ್ಕೋಬೇಕಂತ, ಅದನ್ನ ಈ ರೀತಿ ಡೌನ್ನ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇಲ್ಲಿಂದ ಇಲ್ಲಿಗೆ 6 ಇಂಚಸ್ ಬರುತ್ತಲ್ಲ ಅದರಲ್ಲಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಇದು ನಿಮಗೆ ಚೆಸ್ಟ್ ಪಾಯಿಂಟು. ಈಗ ಇದನ್ನು ಸೇರಿಸ್ತಾ ಲೈನ್ನ ಡ್ರಾ ಮಾಡ್ಕೋಬೇಕು ನೋಡಿ, ಈ ರೀತಿ ಕಾಣಿಸ್ತಿದೆಯಲ್ಲ. ಈ ರೀತಿ ನಿಮಗೆ ಬ್ಯಾಕ್ ಪಾರ್ಟು ಕಾಣಿಸುತ್ತೆ. ಈಗ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ಸ್ ತಗೊಳ್ತೀನಿ ನಾನು ಒಂದು 3 ಇಂಚಸ್ ಅಷ್ಟೇ ಉದ್ದ, ಇಲ್ಲ 3.5 ತಗೊಳ್ಳಿ, ನಿಮ್ಗೆ ರೆಡಿ 3 ಬರುತ್ತೆ. ಇಲ್ಲಿ ಏನು 1 ಇಂಚ್ ಬಿಟ್ಟಿರ್ತೀವೋ ಈ ಕಡೆ 1/2 ಇಂಚು ಆ ಕಡೆ 1/2 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಮಾರ್ಕಿಂಗ್ ಅನ್ನೋದು ಈಸಿ ಮೆಥಡಲ್ಲಿ ಯಾವ ರೀತಿ ಮಾರ್ಕ್ ಮಾಡಿದೆ ಅಂತ ನೋಡಿ. ಇದು ಬ್ಯಾಕ್ ಪಾರ್ಟು ಕಾಣಿಸ್ತಿರ್ಬೋದು ನಿಮಗೆ. ಇದು ಬ್ಯಾಕ್ ಪಾರ್ಟ್ ನಾನು ಮಾರ್ಕ್ ಮಾಡ್ಕೊಂಡಿರೋದು. ನೆಕ್ ಶೇಪ್ ಈ ರೀತಿ ಬರುತ್ತೆ ನಿಮಗೆ. ಈಗ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಇದಕ್ಕೆ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ಮೆಜರ್ಮೆಂಟ್ ಮೇಲೆ ಕಟ್ ಮಾಡ್ಕೋಬೋದು, ಸ್ಟಿಚ್ ಮಾಡ್ಕೋಬೋದು. ನೋಡಿ ನಾನಿಲ್ಲಿ 1/2 ಇಂಚನ್ನ ಕಟ್ ಮಾಡ್ತಾಯಿಲ್ಲ, ನಾನು ಸ್ಟಿಚಿಂಗ್ ಟೈಮಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ಒಂದು ಬ್ಲೌಸ್ ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಸ್ಟಿಚಿಂಗ್ದು ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟು ನೋಡಿ, ಕ್ಲಾತ್ನ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಮೇಲೆ ನೀವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಬಿಟ್ಬಿಟ್ಟು ಇದು ಹೇಗಿದೆಯೋ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಕಾಣಿಸ್ತಿರ್ಬೋದು ಅನ್ಕೋತೀನಿ. ಒಂದು ನಿಮಿಷ. ಈ ರೀತಿ ಫುಲ್ ಮಾರ್ಕ್ನ ಮಾಡ್ಕೊಂಡ್ಮೇಲೆ ಇದನ್ನ ಟ್ಯಾಪ್ ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲ್ ಎಷ್ಟು ತಗೋಬೇಕು, ನೆಕ್ ಎಷ್ಟು ತಗೋಬೇಕು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದನ್ನು ತೆಗೆದು ಸೈಡ್ಗೆ ಇಡೋಣ. ಈಗ ನೆಕ್ ಮಾರ್ಕಿಂಗ್ ಮಾಡೋಣ ನೋಡಿ. ನೆಕ್ ನಾನು ಬೋಟ್ ನೆಕ್ ಶೇಪ್ ಕಟ್ ಮಾಡಿದ್ರು ಫ್ರಂಟಲ್ಲಿ ಡೀಪ್ ನೆಕ್ ಇಡ್ತಿದ್ದೀನಿ. ಫ್ರಂಟಲ್ಲಿ ನಾನು 6 ತಗೋತಾ ಇದ್ದೀನಿ ನೋಡಿ. ಫ್ರಂಟು ಡೀಪ್ ನೆಕ್ ಇಡ್ತಿದ್ದೀನಿ. ಈ ರೀತಿ ಡೀಪ್ ನೆಕ್ ಇಟ್ಟರು ನಿಮಗೆ ಯಾವುದೇ ರೀತಿ ಲೂಸ್ ಬರಲ್ಲ ನೆಕ್ಕು, ಮತ್ತು ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಥರ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಈ ರೀತಿ ನೆಕ್ ಮಾರ್ಕಿಂಗ್ ಆಯಿತು. ಇಲ್ಲಿ ಪ್ರಿನ್ಸಸ್ ಕಟ್ ನಾನು ಸ್ಟಿಚ್ ಮಾಡೋದು, ಅದಕ್ಕೆ 1/4 ಇಂಚಿನ ಕೆಳಗಡೆ ಇಳಿಸ್ತೀನಿ ನೋಡಿ. ಈ ರೀತಿ ಪ್ರಿನ್ಸಸ್ ಕಟ್ಗೆ ನೀವು ಫ್ರಂಟ್ ಪಾರ್ಟಲ್ಲಿ 1/4 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಚೆಸ್ಟ್ ಪಾರ್ಟಲ್ಲಿ ಟೈಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು 1/4 ಇಂಚನ್ನ ಡೌನ್ ಮಾಡ್ಕೊಳ್ಳೋದು ಬೆಸ್ಟು. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ನಾನು 3.5ಗೆ ಒಂದು 3 ಇಂಚಸ್ ಇಲ್ಲ 3.15 3.25 ಇಲ್ಲ 3.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಲೌಸು ಸೈಜ್ ಚಿಕ್ಕ ಬ್ಲೌಸ್ ಆಗಿರೋದ್ರಿಂದ ನೀವು ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಇಲ್ಲಿಂದ ಮತ್ತೆ 2.5 ಇಂಚಿನ ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಚೆಸ್ಟ್ ಮೆಜರ್ಮೆಂಟು.
ಜಾಸ್ತಿ ಇದೆ ಅನ್ನೋರಿಗೆ, ಚೆಸ್ಟ್ ಹೆವಿ ಇದೆ ಅನ್ನೋರಿಗೆ ನೀವು ಈ ಒಂದು ಪಾಯಿಂಟಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲ್ ಬ್ಲೌಸು ಅಂತಂದರೆ ಅದಕ್ಕೂ ಮತ್ತು ಚಿಕ್ಕ ಸೈಜ್ ಬ್ಲೌಸ್ಗೂ ನೀವು ಒಂದೊಂದಕ್ಕೂ ಚೇಂಜಸ್ಸು ಮಾಡ್ಕೋಬೇಕಾಗತ್ತೆ. ಇದೊಂದು ಚೇಂಜ್ ಆಗುತ್ತೆ. ಇಷ್ಟಾದಮೇಲೆ ನೋಡಿ, ಇಲ್ಲಿಂದ ನಾವು 3 ಇಂಚಸ್ಗೆ ತೊಗೊಂಡ್ವಲ್ಲ, ಮತ್ತು ಇಲ್ಲಿಂದ ಚೆಸ್ಟ್ ಪಾಯಿಂಟ್ ತೊಗೊಳ್ಳೋಣ. ನೋಡಿ ಈ ಬ್ಲೌಸ್ದು ಚೆಸ್ಟ್ ಪಾಯಿಂಟ್ ಎಷ್ಟು ಅಂತ. ಚೆಸ್ಟ್ ಪಾಯಿಂಟ್ ಬಂದು ಈ ಬ್ಲೌಸ್ದು 10 ಇಂಚಸ್ ಇದೆ. 10 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ? 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 3 ಇಂಚಸ್ ತೊಗೊಂಡಿದ್ದೀನಲ್ಲ, ಇಲ್ಲಿ ಒಂದು 1/2 ಇಂಚ್ ಆ್ಯಡ್ ಮಾಡಿಕೊಂಡು 3.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಸೇರಿಸಿ ಒಂದು ಲೈನ್ನ ಹೇಳ್ಕೊಳ್ಳೋಣ ಈ ರೀತಿ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಇಲ್ಲೂ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚಸ್ ಅಷ್ಟು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ನೀವು ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಿಮ್ಗೊಂದು 2 ಇಂಚು ಸಾಕಾಗುತ್ತೆ. ಸೊ 2.25 ತಗೊಳ್ಳೋಣ. ಇಷ್ಟು 2.5 ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಇಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇಲ್ಲಿಂದ ನೀವು ಈ ಥರ ಆರ್ಮೋಲ್ ಹತ್ರಕ್ಕೆ ಸೇರಿಸ್ಕೋಬೇಕಾಗತ್ತೆ. ಕಾಣಿಸ್ತಿರ್ಬೋದು ನಿಮಗೆ, ಈ ರೀತಿ ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡಿದ್ದಾದಮೇಲೆ ಈ ಪ್ರಿನ್ಸಸ್ ಕಟ್ಗೆ ಸ್ವಲ್ಪ ಕರು ಶೇಪಲ್ಲಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಕಪ್ ಶೇಪ್ ಅನ್ನೋದು ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಇಷ್ಟಾದಮೇಲೆ ಇಲ್ಲಿಂದ ನಾನು 1.25 ಇಂಚಸ್ನ ಬಟ್ಟೆನ ಈ ಡಾಟಲ್ಲಿ ಏನು ತೆಗಿತೀವೋ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ಗೆ 3/4 ಇಂಚು ಆ್ಯಡ್ ಮಾಡ್ಕೋಬೇಕು. ಇದು ಅಷ್ಟೇ ಇಲ್ಲಿ ತೆಗಿತೀವಲ್ಲ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡೋಕ್ಕೆ. ಸೊ ಇದನ್ನು ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಇದು ಅಷ್ಟೇ, ಈ ಒಂದು ಪಾಯಿಂಟು ನೀವು ಚೆಸ್ಟ್ ಮೆಜರ್ಮೆಂಟೆಲ್ಲ 1 ಇಂಚ್, ಕೆಲವ್ರಿಗೆ 1 ಇಂಚ್ ತೊಗೋಬೇಕು, ಕೆಲವ್ರಿಗೆ 1.5, ಕೆಲವ್ರಿಗೆ 2 ಇಂಚು, ಈ ರೀತಿ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೆವಿ ಚೆಸ್ಟ್ ಇರೋರಿಗೆ ಜಾಸ್ತಿನೇ ತೊಗೋಬೇಕಾಗತ್ತೆ. ಕಡಿಮೆ ಚೆಸ್ಟ್ ಇರೋರಿಗೆ ಇಲ್ಲಿ ಕಡಿಮೆನೇ 1 ಇಂಚು ಇಲ್ಲ 1.5 ಇಂಚು ಈ ರೀತಿ ತಗೊಂಡ್ರೆ ಸಾಕಾಗತ್ತೆ. ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಮತ್ತು ನಮಗೆ ಇಲ್ಲಿಂದ ನೋಡಿ ಈ ಪಾಯಿಂಟಿಂದ ನೋಡ್ತಿರ್ಬೋದು, ಈ ಪಾಯಿಂಟಿಂದ 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಯಾಕಂದರೆ ನಾನಿಲ್ಲಿ ಈ ರೀತಿ ಶೇಪ್ನ ತೆಗಿತೀನಿ. ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ನೀವು ಈ ರೀತಿ ಶೇಪ್ ತೆಗೆಯೋದ್ರಿಂದ ನಿಮಗೆ ಸೈಡ್ಸ್ ಅನ್ನೋದು ಲೆಂತ್ ಬರಲ್ಲ, ಫಿನಿಶಿಂಗ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲೂ ನಾನೊಂದು 1/2 ಇಂಚು ಈ ಥರ ಕರು ಶೇಪ್ ಕೊಡ್ತೀನಿ. ಇದು ಶೇಪ್ ಕೊಡೋದ್ರಿಂದನೂ ನಿಮಗೆ ಫ್ರಂಟಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಸೊ ಹಾಗಾಗಿ ನಾನಿಲ್ಲಿ ಈ ಶೇಪ್ನ ಡ್ರಾ ಮಾಡಿದ್ದು. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನಾವು ಆರ್ಮೋಲಲ್ಲಿ ಯಾವ ರೀತಿ ಫ್ರಂಟಿಗೆ ಶೇಪ್ ತೆಗಿಬೇಕು ನೋಡಿ. ಆರ್ಮೋಲಲ್ಲಿ ನೀವಿಲ್ಲಿ ಈ ಒಂದು ಮಾರ್ಕಿಂಗ್ ಇದೆಯಲ್ಲ, ಇದು ಬ್ಯಾಕ್ದು ಆರ್ಮೋಲ್ ಮಾರ್ಕಿಂಗು. ಇದಕ್ಕಿಂತ ನೀವಿಲ್ಲಿ ಒಂದು 3/4 ಇಂಚಷ್ಟು ಈ ಕಡೆ ಮಾರ್ಕ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? 3/4 ಇಂಚಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಶೋಲ್ಡರ್ ಹತ್ರ ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು. ಇಲ್ಲಿಂದ ಈ ಕಡೆ ಕಡಿಮೆ ಮಾಡ್ಕೊಳ್ತಾ ಹಿಂಗೆ ಲೈನ್ನ ಹಾಕಬೇಕಾಗತ್ತೆ. ಈ ರೀತಿ ಕಾಣಿಸ್ತಿರ್ಬೋದು ನಿಮಗೆ. ಈ ರೀತಿ ಹಾಕಿದ್ಮೇಲೆ ಹಿಂಗೆ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ನಾವಿಲ್ಲಿಂದ ನೋಡಿ 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ 8.25 ಇಂಚ್ ಅಲ್ವಾ ನಾವು ಚೆಸ್ಟ್ ಪಾಯಿಂಟ್ ಮಾಡಿದ್ದು, ಇಲ್ಲಿಂದ ಈ ಥರ ಶೇಪ್ನ ಡ್ರಾ ಮಾಡೋಣ. ಕಾಣಿಸ್ತಿರ್ಬೋದು ನಿಮಗೆ. ಈ ರೀತಿ ಶೇಪ್ನ ಡ್ರಾ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಆರ್ಮೋಲ್ ಹತ್ರ ಯಾವುದೇ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ಈ ಒಂದು ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಾನು ನೋಡಿ ಇಲ್ಲಿ ಡಾಟ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಮಿಡ್ಲಿಗೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ನಾನು ಡಾಟ್ನ ಸ್ಟಿಚ್ ಮಾಡ್ತೀನಿ 2.5 ಇಂಚಿಗೆ. ಇಲ್ಲೂ ಡಾಟ್ನ ಸ್ಟಿಚ್ ಮಾಡ್ತೀನಿ. ಮತ್ತು ನೋಡಿ ನಮಗೆ ಇಲ್ಲೂ ಅಷ್ಟೇ ಆರ್ಮೋಲ್ ಹತ್ರ ರಿಂಕಲ್ ಬರಬಾರ್ದು ಅಂದರೆ 1/4 ಇಂಚಷ್ಟು ಇಲ್ಲೂ ಸಹ ನಾವು ತೆಗಿಬೇಕಾಗಿ ಬರುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಇದೇ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗು ಫ್ರಂಟಲ್ಲಿ ಬರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ.
ಸೊ ಈ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲೂ ನಾನು 1/2 ಇಂಚು ಶೋಲ್ಡರ್ ಡೌನ್ ಮಾಡ್ತಾ ಇಲ್ಲ ಮತ್ತು ನೆಕ್ಕು ಕಟ್ ಮಾಡ್ತಾ ಇಲ್ಲ. ನಾನು ಸ್ಟಿಚಿಂಗ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ. ಶೋಲ್ಡ್ರದ್ದು ಅಷ್ಟೇ ನಾನು ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಪರ್ಫೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ನಾವು ಕಟ್ಟಿಂಗ್ ಎಷ್ಟು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಸ್ಟಿಚಿಂಗು ನಮ್ಗೆ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಬ್ಲೌಸು ಅಷ್ಟೇ ಫಿಟ್ಟಿಂಗು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡೋದು ಅಂತ. ಅರ್ಥ ಆಯ್ತಲ್ಲ? ಈ ರೀತಿ ಕಟ್ ಮಾಡಿದ್ದಾದಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಈ ಒಂದು ಶೇಪ್ ಅನ್ನೋದು ಕಟ್ ಆಗಿದೆ ನೋಡಿ. ಇಲ್ಲಿ ಮತ್ತೆ 1/4 ಇಂಚಷ್ಟು ಆರ್ಮೋಲ್ ಹತ್ರ ಯಾವುದೇ ಕಾರಣಕ್ಕೂ ರಿಂಕಲ್ ಬರಬಾರ್ದಂದರೆ ನೀವಿಲ್ಲಿ ಇದನ್ನ ಕಟ್ ಮಾಡಲೇಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಪ್ರಿನ್ಸಸ್ ಕಟ್ ಪಾರ್ಟು ಕಟ್ ಮಾಡ್ಕೊಂಡಿದ್ದು ಮುಗೀತು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಪ್ರಿನ್ಸಸ್ ಕಟ್ ಪಾರ್ಟು ಮುಗೀತು, ನಮ್ಮ ಫ್ರಂಟ್ ಪಾರ್ಟು. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸು ಅಷ್ಟೇ ನಮ್ಮ ಮೆಜರ್ಮೆಂಟ್ ಬ್ಲೌಸ್ಗಿಂತ ಸ್ವಲ್ಪ ಲೆಂತ್ ಇಡೋಕ್ಕೆ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಸ್ವಲ್ಪ ಮೆಜರ್ಮೆಂಟ್ ಬ್ಲೌಸ್ಗಿಂತ ಚೇಂಜಸ್ ಮಾಡ್ಕೋಬೇಕು. ನೋಡಿ ಮೆಜರ್ಮೆಂಟ್ ಬ್ಲೌಸು ಇದು ಸ್ಲೀವ್ ಲೆಂತು ಇನ್ನೂ ಬೇಕು ಅಂತ ಹೇಳಿದ್ದಾರೆ ನಮ್ಮ ಕಸ್ಟಮರು. ಸೊ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತೀನಿ ನೋಡಿ. ಸ್ಲೀವ್ ಲೆಂತ್ ಇದೆ ನನಗೆ 10 ಇಂಚು. ನಾನು 1/2 ಇಂಚನ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ತೀನಿ. 1/2 ಇಂಚನ್ನ ಎಕ್ಸ್ಟ್ರಾ ಮಾಡಿಕೊಂಡ್ರೆ ನಮಗೆ 10 ಇದೆಯಲ್ಲ, ಒಂದು ನಿಮಿಷ ನೋಡಿ. 10 ಇಂಚ್ಗೆ ನಾವು 1/2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 11 ಬರುತ್ತೆ. 11 ನಮಗೆ ರೆಡಿ ಬೇಕು. 11 ರೆಡಿ ಬೇಕಂದ್ರೆ ನಮಗೆ ನೋಡಿ, 11 ರೆಡಿ ಬೇಕಂದ್ರೆ ನಮಗೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು. 12 ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. 12 ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡೋಣ. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ನೀವು ಆರ್ಮೋಲ್ ಶೇಪ್ನ ತೆಗೀರಿ. ಆರ್ಮೋಲ್ ಶೇಪ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ನೋಡಿ ಇಲ್ಲಿ ನಾವು ಕಟ್ ಮಾಡ್ತೀವಿ, 1/2 ಇಂಚ್ ಡೌನ್ ಮಾಡಿರೋದು ಕಟ್ ಮಾಡಿಬಿಡ್ತೀವಿ. ಅದು ಕಟ್ ಮಾಡಿದ್ದಾದಮೇಲೆ ನಾವು 1/2 ಇಂಚ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಬಿಡ್ತೀವಿ. ಆಮೇಲೆ ಈ ಕಡೆಗೆ ನಾವು ಮೆಜರ್ಮೆಂಟ್ನ ತಗೊಳ್ಳೋಣ, ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 9.5 ಇಂಚು ಬರುತ್ತೆ. 9.5 ಇಂಚಲ್ಲಿ ನಾನು 1 ಇಂಚ್ ಮೈನಸ್ ಮಾಡಿ 8.5 ತಗೊಳ್ತೀನಿ. ನೋಡ್ತಿರ್ಬೋದು ನೀವು ಈ ಥರ. ಇದಕ್ಕೇನು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೇನು ನಾವು ಪೀಸ್ ಕಟ್ಟೋ ಅವಶ್ಯಕತೆ ಬರಲ್ಲ. ನೋಡಿ 8.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ನನಗೆ 8.5 ಇದೆ. ಇದು ಅರ್ಥ ಆಯ್ತಲ್ಲ? ಇಲ್ಲಿ ನಾನು ಡೌನಿಂಗ್ ತಗೊಳ್ತೀನಿ 3.5 ಇಂಚಿಗೆ, ಇಲ್ಲ 3 ಇಂಚಿಗೂ ತಗೊಳ್ಳಿ. ಇದು ಅಷ್ಟೇ ನಿಮ್ಮ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 3ಗೆ ತಗೊಳ್ತಾ ಇದ್ದೀನಿ. ಇಲ್ಲಿಂದ 2 ಇಂಚಸ್ ನೀವು ಮಾರ್ಜಿನಿಗೆ ಬಿಟ್ಟಿದ್ದೀರಲ್ಲ, 2 ಇಂಚಸ್ಗೆ ಒಂದು ಮೈನಸ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ನಿಮಗೆ ಕರೆಕ್ಟಾಗಿ ಆರ್ಮೋಲ್ದು ಲೂಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನು ಶೇಪ್ನ ಡ್ರಾ ಮಾಡ್ತೀನಿ ನೋಡಿ, ಈ ರೀತಿ. ಅರ್ಥ ಆಯ್ತಲ್ಲ? ಈಗ ನಿಮ್ಗೆ ಸ್ಲೀವ್ ಲೂಸ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ಲೂಸ್ ಬೇಕು ನನಗಿಲ್ಲಿ 4 ಇಂಚು. 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚು ಮಾರ್ಜಿನ್ಗೆ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಹೀಗೆ ಡ್ರಾ ಮಾಡಿದ್ದಾದಮೇಲೆ ಇಲ್ಲಿ ನನಗೆ ಸ್ವಲ್ಪ ಸ್ಲೀವ್ ಲೂಸ್ ಬರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ನಾನಿಲ್ಲಿ ಇವರಿಗೆ ಸ್ವಲ್ಪ ಕರ್ವ್ ಆಗಿ ಈ ಥರ ಶೇಪ್ನ ತಗೊಳ್ತೀನಿ. ಲೈಟಾಗಿ ಆರ್ಮೋಲ್ ಕರೆಕ್ಟಾಗಿರುತ್ತೆ.
ಇಲ್ಲಿ ಹ್ಯಾಂಡ್ ಹತ್ರ ಸ್ವಲ್ಪ ಲೂಸ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ರೀತಿ ಶೇಪ್ನ ತಗೊಳ್ತಾ ಇದ್ದೀನಿ. ಈ ರೀತಿ ಶೇಪ್ ತಗೊಳ್ಳೋದ್ರಿಂದ ನಿಮಗೆ ಬ್ಲೌಸು ಹ್ಯಾಂಡ್ಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಇಷ್ಟನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನೀಗ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬ್ಲೌಸ್ ಮಾರ್ಜಿನ್ ಜಾಸ್ತಿ ಬಿಟ್ಟರು ಚೆನ್ನಾಗಿರಲ್ಲ, ಅದು ಕೂಳೆ ಜಾಸ್ತಿ ಇದ್ರೂ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಲ್ಲ. ಸೊ ನೀವು ಮ್ಯಾಕ್ಸಿಮಮ್ ಅಂದರೆ 2 ಇಂಚ್ ತಗೊಂಡ್ರೆ ಸಾಕು ಬ್ಲೌಸ್ ಎಕ್ಸ್ಟ್ರಾ ಮಾರ್ಜಿನ್ಗೆ. ನೋಡಿ ಈ ರೀತಿ ಆದಮೇಲೆ ನಾನು ಫ್ರಂಟ್ ಶೇಪ್ನ ಕಟ್ ಮಾಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಬಿಟ್ಟು ನೀವು ಮಿಡ್ಲಲ್ಲಿ ಚೆಕ್ ಮಾಡ್ಕೊಳ್ಳಿ ಎಷ್ಟಿದೆ ಅಂತ. 5.5 ಇಂಚಿದೆ. 5.5ಗೆ ನಾನು 2.25ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ನ ಡ್ರಾ ಮಾಡೋಣ. ನೋಡಿ ಈ ರೀತಿಯಾಗಿ ಡ್ರಾ ಮಾಡೋದ್ರಿಂದ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಶೇಪ್ನ ಕಟ್ ಮಾಡ್ಕೊಂಡ್ವಿ. ಇಲ್ಲೊಂದು ಮ್ಯಾಚ್ ಇಟ್ಕೊಳ್ಳೋಣ. ಸ್ಟಿಚಿಂಗ್ ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ, ಅದು ಈಸಿ ಆಗುತ್ತೆ ಯಾವುದು ಫ್ರಂಟು ಯಾವುದು ಬ್ಯಾಕು ಅನ್ನೋದು. ಇಷ್ಟು ಸ್ಲೀವ್ ಕಟ್ಟಿಂಗು ನೋಡ್ತಾ ಇರ್ಬೋದು ನೀವು. ಪರ್ಫೆಕ್ಟಾಗಿ ಸ್ಲೀವ್ ಕಟ್ಟಿಂಗೂ ಮುಗೀತು. ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಸ್ಲೀವ್ ಪಾರ್ಟು, ಇದು ನೆಕ್ದು, ಇದು ಪ್ರಿನ್ಸಸ್ ಕಟ್ ಪಾರ್ಟು. ನೋಡಿ ಇದು ಬ್ಲೌಸ್ ಕಟ್ಟಿಂಗ್ ಪೂರ್ತಿಯಾಗಿ ಮುಗೀತು. ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಮೇನ್ ಫ್ಯಾಬ್ರಿಕ್ಕು ಈ ರೀತಿ ಬಂದಿದೆ. ಇಲ್ಲಿ ನನಗೆ ಸ್ವಲ್ಪ ಸ್ಟೋನ್ ಬಂದಿದೆ ನೋಡಿ. ಇಲ್ಲಿ ಈ ಸ್ಟೋನ್ ಬಂದಿರೋದ್ರಿಂದ ನಾನು ಇದನ್ನ ಸ್ಲೀವ್ಗೆ ಹಾಕ್ತಾಯಿದ್ದೀನಿ. ಸ್ಲೀವ್ಗೆ ಅಂತಲೇ ಕೊಟ್ಟಿರೋದಿದು. ಸೊ ಸ್ಲೀವ್ಗೆ ಹಾಕ್ಬೇಕಂದ್ರೆ ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಆಗ್ತಾಯಿತ್ತಲ್ಲ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇದೇನಾಗಿದೆ ಅಂದರೆ ಲೇಸ್ ಮೇಲಾದರೂ ಬಂದಿದ್ದರೆ ಇದನ್ನು ರಿಮೂವ್ ಮಾಡ್ಕೋಬೋದಿತ್ತು. ಇದು ಲೇಸ್ ಮೇಲೆ ಬಂದಿಲ್ಲ, ಬ್ಲೌಸ್ ಪೀಸ್ ಮೇಲೇ ಬಂದಿದೆ ಸ್ಟೋನ್ಸು. ಸೊ ಹಾಗಾಗಿ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲೆ ನಾವು ಸ್ಲೀವ್ಸ್ನ ಹಾಕಿ ಕಟ್ ಮಾಡ್ಕೊಳ್ಳೋಣ. ನೋಡಿ ನನಗೆ ಈ ಸ್ಲೀವ್ಗೆ ಎರಡೂ ಕಡೆನೂ ಪೀಸ್ ಕಟ್ಟಬೇಕಾಗಿ ಬರುತ್ತೆ ನೋಡಿ. ಯಾಕಂದರೆ ನನಗೆ ಈ ಸ್ಟೋನ್ ಬಂದಿರೋದಕ್ಕೆ ನಾನು ಪೀಸ್ ಕಟ್ಕೋಬೇಕು. ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ನೀವು ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೀವೆಲ್ಲ ಪೀಸಸ್ಸು ಒಂದೇ ಸಲ ಅಟ್ ಎ ಟೈಮ್ಗೆ ಇಟ್ಕೊಂಡು ನೀವು ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಇಲ್ಲಾಂದರೆ ನಿಮಗೆ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಕಟ್ ಮಾಡ್ತಾ ಇರೋ ಥರ ಕಟ್ ಮಾಡಬೇಡಿ. ನಾನು ಸೊ ಈ ವಿಡಿಯೋ ತೋರಿಸೋದಕ್ಕೋಸ್ಕರ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನನಗೆ ತೊಂದರೆ ಇಲ್ಲ, ಅಡ್ಜಸ್ಟ್ ಆಗುತ್ತೆ. ಸೊ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು ಕೆಳಗಡೆನೇ ಹಾಕ್ಕೊಂಡು ನೀಟಾಗಿ, ಟೇಬಲ್ ಇದ್ದರೆ ಸರಿ, ನನಗೇನು ಟೇಬಲ್ ಇಲ್ಲ. ಸೊ ಹಾಗಾಗಿ ನೀವು ಕೆಳಗಡೆ ಫ್ಲೋರ್ ಮೇಲೆ ಹಾಕ್ಕೊಂಡೆ ನೀಟಾಗಿ ಜೋಡಿಸ್ಕೊಳ್ಳಿ. ಫಸ್ಟಿಗೆ ಜೋಡಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ಒಂದೊಂದು ಪೀಸ್ನೇ ಕಟ್ ಮಾಡ್ಕೋಬೇಡಿ, ನಿಮಗೆ ಶಾರ್ಟೇಜ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ ನೋಡಿ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಿ ನಾನು. ಬ್ಯಾಕ್ ಪಾರ್ಟ್ನ ಈ ರೀತಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಈಗ ಇದು ನೆಕ್ ಪಾರ್ಟ್ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಸೆಟ್ ಮಾಡ್ಕೊಳ್ಳಿ ಕ್ಲಾತ್ನ. ಈ ರೀತಿ ಫಸ್ಟ್ ನೀಟಾಗಿ ಸೆಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಇಲ್ಲಾಂದರೆ ನೀವು ಸಪ್ರೇಟಾಗಿ ಒಂದೊಂದು ಪೀಸೇ ಕಟ್ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ. ಚಿಕ್ಕ ಸೈಜ್ ಬ್ಲೌಸ್ ಆದರೆ ಪರವಾಗಿಲ್ಲ, ದೊಡ್ಡ ಸೈಜ್ ಬ್ಲೌಸಲ್ಲಿ ಈ ಥರ ಯಾವಾಗೂ ಮಾಡಬೇಡಿ. ನೋಡಿ ಬ್ಯಾಕ್ ಪಾರ್ಟ್ ಆಯಿತು, ಪ್ರಿನ್ಸಸ್ ಕಟ್ ಪಾರ್ಟು.
ಇದು ನೆಕ್ ಪಾರ್ಟು. ಈ ರೀತಿ ನೆಕ್ ಪಾರ್ಟು. ಈ ರೀತಿ ನೆಕ್ ಪಾರ್ಟ್ನ ಇದು ನೆಕ್ ಪಾರ್ಟ್. ಈಗ ಉಳಿದಿರೋದ್ರಲ್ಲಿ ನನಗೆ ಡೋರಿಗೆ ಕ್ಲಾತ್ ಬೇಕಾಗುತ್ತೆ. ಸೊ ಅದನ್ನು ಸೈಡ್ಗೆ ಇಟ್ಕೊಳ್ತೀನಿ. ಇಷ್ಟು ಕಟ್ಟಿಂಗ್ ಪಾರ್ಟು. ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈ ಕಟ್ಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲೋ ಫ್ರೆಂಡ್ಸಲ್ಲೋ ಕಲಿತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.